ಸ್ಟೈಲ್ ಬಮ್ಮಲ್ಲೇ ಬಾ ಬಾ. ಒಳ್ಳೆ ಫ್ರೆಂಡ್ಸು, ಒಳ್ಳೆ ಕುಚುಕು ಥರ ಇಬ್ರು. ಹುಲಿ ಸಿಂಹ ಈ ಥರ ಇಕ್ಬಿಟ್ರೆ ಒಂದೇ ಸರಿ ಪಂಚಾಗಿ ಹೊಡೆದ್ಬಿಡ್ತವೆ. ಹಾಂ ಏನು ಫೀಲ್ಡಲ್ಲಿ ಅಲ್ಲಿ ಎಲ್ಲೇ ಇರಲಿ ಸೈಮನ್ ಈ ಕಡೆ ಬಾರು ಅಂದರೆ ಓಡ್ಬೇಕು. ಇವು ಬೆಕ್ಕು ಜಾತಿ ಥರ ಜಾಸ್ತಿ ಮ್ಯಾವ್ ಮ್ಯಾವ್ ಅಂತ ಅಷ್ಟೇ ಇವು. ಸೈಮನ್. ನನ್ನ ಹೆಸರು ಮುತ್ತುರಾಜು. ಬನಾಟ ಬಯಾಲಜಿಕಲ್ ಪಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಝೂಗ್ ಬಂದು 2 ವರ್ಷ ಆಯಿತು. ನಾನು ಮೊದಲು ಡಿಸ್ಕೋ ಸೆಂಟ್ರು RC ಒಳಗಡೆ ಕೆಲಸ ಮಾಡ್ತಾ ಇದ್ದೆ. ಲೆಪರ್ಡ್ ನೋಡ್ಕೊತಾ ಇದ್ದೆ. ವರ್ಕಿಂಗ್ ಆಲ್ರೌಂಡ್ ಕೆಲಸ ಮಾಡ್ತಾ ಇದ್ದೆ. ಟೈಗರು, ಲೆಪರ್ಡ್, ಕರಡಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಇಲ್ಲಿ ಬಂದು 2 ತಿಂಗಳಾಯಿತು. 2 ತಿಂಗಳಲ್ಲಿ ಚೀತಾ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇಷ್ಟು ದಿನ ಚೀತಾ ಇರಲಿಲ್ಲ. ಸೌತ್ ಆಫ್ರಿಕಾದಿಂದ 4 ಚೀತಾ ಬಂದಿದೆ. 2 ಗಂಡು ಬಂದು ಸ್ಪಾಟ್ಲೈಸ್ ಒಂದು, ಸೈಮನ್ ಒಂದು, 2 ಹೆಣ್ಣು ಚೀತಾ ಬಂದು ಲಿಯಾ ಒಂದು, ಎಸ್ಟೆಲ್ ಒಂದು. ಇಷ್ಟು ದಿನ ನಾವು ಕ್ವಾರಂಟೈನ್ ಇರ್ಕಿದ್ವಿ. ಇವಾಗ ರೀಸೆಂಟ್ ಆಗ ತಗೊಬಂದು ಎನ್ಕ್ಲೋಸರ್ ಬಿಟ್ಟಿದೀವಿ. ಲಿಯಾ ಸ್ವಲ್ಪ ಹಂಗೆ ಹಿಂಗೆ ಸ್ವಲ್ಪ ಇದು ಮಾಡುತ್ತೆ. ತಿರ್ಗಿ ಎಸ್ಟೆಲ್ ಸ್ವಲ್ಪ ಗಾಬರಿ ಬೀಳ್ತೈತೆ. ಗಂಡು ಚೀತಾ ಒಳಗೆ ಸೈಮನ್ ಸ್ವಲ್ಪ ಆಕ್ಟಿವ್ ಆಗ ಚಂದಾಗ ಕರೆದ್ರು ಹತ್ರ ಓಡ್ ಬರ್ತಾನೆ. ಸ್ಪಾಟ್ಲೈಸ್ ಕರೆದ್ರು ಹತ್ರ ಬರ್ತಾನೆ. ಊಟದಲ್ಲಿ ಮಾತ್ರ ಸೈಮನ್ ಸ್ವಲ್ಪ ಫಾಸ್ಟ್. ಅದು ತಿಂತಾ ಇದ್ರೆ ಅದ್ರಲ್ಲಿ ಹೋಗ್ಬಿಟ್ಟು ಅದು ಅದ್ರ ಎತ್ಕೊಬಿಡುತ್ತೆ. 2 ಜೊತೆಲೇ ಬಿಡ್ತವೆ. ಅವು ಕಿತ್ಲಾಡಲ್ಲ. ಒಳ್ಳೆ ಫ್ರೆಂಡ್ಸು, ಒಳ್ಳೆ ಕುಚುಕು ಥರ ಇಬ್ರು. ಜೊತೆ ಕೈ ಮೇಲೆ ಹಾಕೋ ಮಲ್ಕ್ತವೆ. ಅದು ಏನು ಜಾಸ್ತಿ ಕಚ್ಚಲ್ಲ, ಪರ್ಚಲ್ಲ, ಏನು ಮಾಡಲ್ಲ. ಒಂದೊಂದು ಟೈಮಲ್ಲಿ ಈ ಥರ ಇರ್ತವೆ. ಮಾರ್ಕ್ ಐತಲ್ವಾ, ಇದು ಬಂದು ಸ್ಪಾಟ್ಲೈಸ್, ಅದು ಸೈಮನ್. ಯಾಕೋ ಸ್ಪಾಟ್ಲೈಸ್ ಯಾಕೋ ನಾಳೆಗಳು ನೆಕ್ತವೆ, ತಿರ್ಗಾ ಕೈ ಹಾಕ್ತವೆ ಮೇಲೆ, ಎಲ್ಲ ಆರಾಮಾಗಿ ಅತ್ತೆಲ್ಲ ಮಗಿರ್ತವೆ. ಈ ಥರ ಹುಲಿ ಸಿಂಹ ಈ ಥರ ಇಕ್ಬಿಟ್ರೆ ಒಂದೇ ಸರಿ ಪಂಚಾಗಿ ಹೊಡೆದ್ಬಿಡ್ತವೆ. ಸ್ಪಾಟ್ಲೆಸ್ ಬಂದು 7 ವರ್ಷ, ಸೈಮನ್ ಬಂದು 5 ವರ್ಷ, ಲಿಯಾ ಬಂದು 2 ವರ್ಷ. ನಮ್ಮಲ್ಲಿ ಇದು ಬಂದು ಎಸ್ಟೆಲ್ ಅಂತ, ಇದಕ್ಕೆ 4 ವರ್ಷ. ನೋಡಿ ಹೆಂಗ ಮಲಗೈತೆ ಆರಾಮಾಗ. ಇದು ಮಂಚದ ಮೇಲೆ ಹುಲ್ಲು ಹಾಕಿ ಅದ್ರ ಮೇಲೆ ಮಲಗಿಸ್ಬೇಕು. ಇದು ಕೋಲ್ಡು ಅವಾಗಲ್ಲ. ಬಟ್ ಚಳಿಗಾಲದಲ್ಲಿ ಆ ಮಂಚದ ಮೇಲೆ ಹುಲ್ಲು ಹಾಕ್ಬೇಕು. ಬಾಕ್ಸ್ ಇರ್ತವೆ, ಒಳಗಡೆ ಹುಲ್ಲು ಹಾಕಿದೀವಿ, ಭತ್ತದ ಹುಲ್ಲು. ನೈಟ್ ಬಂದಂದ್ರೆ ಮಂಚದ ಒಳಗಡೆನೆ ಮಲಗೋದು. ಮೈಸೂರು ಝೂಗೆ ಹೋಗಿ ಟ್ರೈನಿಂಗ್ ಹೋಗಿ ಅಲ್ಲಿ ಒಂದು 15 ದಿನ ಟ್ರೈನಿಂಗ್ ತಗೊಂಡು ಅಲ್ಲಿ ಚೀತಾ ಪ್ರಾಣಿಗಳು ಯಾವ ತರ ಏನ್ ಮಾಡ್ಬೇಕು ಅನ್ಬಿಟ್ಟು ಸಂಪೂರ್ಣ ಅಲ್ಲಿ ಮಾಹಿತಿ ತಿಳ್ಕೊಂಡು ನಾವು ಅವನ್ನ ಚೆನ್ನಾಗಿ ನೋಡ್ಕೊತಾ ಇದೀವಿ. ಇವು ಬೆಕ್ಕು ಜಾತಿ ತರ ಜಾಸ್ತಿ ಮ್ಯಾವ್ ಮ್ಯಾವ್ ಅಂತ ಅಷ್ಟೇ ಇವು. ಸೈಮನ್. ಬೆಳಗ್ಗೆ ಬಂದು ನಾವು ಒಳಗಡೆ ಕೇಜ್ ಒಳಗಡೆ ಎಲ್ಲ ನೋಡ್ತೀವಿ. ಪ್ರಾಣಿಗಳು ಹೆಂಗೈತೆ ಏನೈತೆ ಅಂದ್ಬಿಟ್ಟು ಅವು ಚಲನವನ್ನೆಲ್ಲನೂ ಗಮನಿಸ್ತೀವಿ. ಯಾವ ಪ್ರಾಣಿ ಇದ್ರಾಗೈತೆ ಆಕ್ಟಿವ್ ಆಗೈತೆ, ಯಾವ ಪ್ರಾಣಿ ಸಪ್ಪೆ ಐತೆ ಅಂದ್ಬಿಟ್ಟು ನೋಡ್ಬಿಟ್ಟು ಕೂಡಲೇ ನಾವು ಮಾಹಿತಿ ಎಲ್ಲ ತಿಳ್ಕೊಂಡು ಡಾಕ್ಟ್ರ್ ಹೇಳ್ತೀವಿ. ಆಮೇಲೆ ಮತ್ತೆ ನಾವು ಬೆಳಗ್ಗೆಯಿಂದ 12:30 2 ಪ್ರಾಣಿ ಬಿಡ್ತೀವಿ. 12:30 ಮಧ್ಯಾಹ್ನ ಮತ್ತೆ 2 ಪ್ರಾಣಿ ಬಿಡ್ತೀವಿ. ಮತ್ತೆ ಸಾಯಂಕಾಲ 5:30 ಅದಕ್ಕೆ ಊಟ ಹಾಕ್ಬಿಟ್ಟು ಒಳಗಡೆ ಹೇಳ್ಕೊತೀವಿ. ಜನ ಬಂದವರು ಇಲ್ಲಿ ಚಿರತೆ ಯಾವುದು ಚೀತಾ ಯಾವುದು ಅಂತ ಅವ್ರಿಗೆ ಕನ್ಫ್ಯೂಷನ್ ಆಯ್ತಾ ಇದೆ. ನಮ್ಮಲ್ಲಿ ಚಿರತೆನೂ ಐತೆ, ಚೀತಾನೂ ಐತೆ. ದಯವಿಟ್ಟು ನಮ್ಮ ಝೂಗೆ ಬಂದು ಎಲ್ಲರೂ ನೋಡಿ ಗೊತ್ತಾಗುತ್ತೆ.